ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ನಾವು ಚಾನಲ್ನಲ್ಲಿ ಹಾಕುವಂಥ ಎಲ್ಲ ವಿಡಿಯೋಗಳು ನಮಗೆ ಸುಲಭವಾಗಿ ತಲುಪುತ್ತವೆ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳು ಮುಗಿದಿದ್ದು ಕೂಡ ಇನ್ನೂ ಮೊದಲನೇ ಸುತ್ತಿನ ಸೀಟು ಹಂಚಿಕೆ, ಎರಡನೇ ಸುತ್ತಿನ ಸೀಟು ಹಂಚಿಕೆ ಇನ್ನೂ ಬಿಡುಗಡೆಯಾಗಿಲ್ಲ. ತಮ್ಮಲ್ಲಿ ಎಲ್ಲರಿಗೂ ಕೂಡ ಆ ಒಂದು ಸೀಟು ಹಂಚಿಕೆ ಬಗ್ಗೆ ಗೊಂದಲ ಇದೆ. ಈ ಒಂದು ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಯಾವಾಗ ಬಿಡುಗಡೆ ಆಗುತ್ತನ್ನ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಮಗೆ ತಿಳಿಸಿಕೊಡ್ತೇನೆ. ಆದ ಕಾರಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಈ ಒಂದು ಮೊರಾರ್ಜಿ ಪರೀಕ್ಷೆಯ ಏನು ಒಂದು ಪರೀಕ್ಷೆಗಳು ಈಗಾಗಲೇ ಮುಗಿದಿದ್ದು ಎಲ್ಲರೂ ಕೂಡ ಅಡ್ಮಿಷನ್ಗೆ ಕಾಯ್ತಾ ಇದ್ದೀರಿ. ಹೌದಾ, ಪ್ರವೇಶ ಪರೀಕ್ಷೆಗಳ ಏನು ಸೀಟ್ ಹಂಚಿಕೆ ಯಾವಾಗ ಬರುತ್ತೆ ಅನ್ನುವಂಥ ಒಂದು ಗೊಂದಲ ಎಲ್ಲರಲ್ಲೂ ಕೂಡ ಇದೆ. ಅದೇ ರೀತಿಯಾಗಿ ನಾವು ಕೂಡ ಎಲ್ಲ ಮೂಲಗಳಿಂದ ಕೇಳಿರುವ ಪ್ರಕಾರ ಇನ್ನೂ ರಿಸಲ್ಟ್ಗಳು ಏನಪ್ಪ ಅಂತಂದರೆ ಈ ಮುಂದಿನ ವಾರ, ಅಂದರೆ ಈ ಒಂದು ಮುಂದಿನ ವಾರ ಅಂದರೆ ಶನಿವಾರ, ನಾಳೆ ಶನಿವಾರ, ನಾಡಿನ ಒಂದು ಮುಂದಿನ ವಾರದಲ್ಲಿ ಬರುವಂತಹ ಸಾಧ್ಯತೆ ಅನ್ನುವಂಥ ಮಾಹಿತಿ ನಮಗೀಗಾಗಲೇ ದೊರಕಿದೆ. ಅದೊಂದು ಕಾರಣದಿಂದಾಗಿ ಇನ್ನೂ ಏನು ಈಗಾಗಲೇ ಕಾಯ್ತಾ ಇರುವಂಥ ಅಭ್ಯರ್ಥಿಗಳಾಗಿರ್ಬೋದು, ಈ ಒಂದು ವಾರದಲ್ಲಿ ಅಂದರೆ ಶಾಲೆ ಪ್ರಾರಂಭ ಆಗೋದ್ರ ಒಳಗೇನೆ ಮುಂಚೆನೇ ಕೂಡ ಈ ಒಂದು ಏನು ಮೊರಾರ್ಜಿ ಶಾಲೆಯ ಪ್ರವೇಶದ ಮೊದಲನೇ ಸುತ್ತಿನ ಸೀಟು ಹಂಚಿಕೆಗಳನ್ನು ಏನು ಬಿಡ್ತಾ ಹೋಗ್ತಾರೆ. ಆದ ಕಾರಣ ನೀವು ಏನಪ್ಪ ಅಂತಂದರೆ ಇಲ್ಲಿ KA ವೆಬ್ಸೈಟನ್ನು ಆವಾಗವಾಗ ಏನು ಮಾಡಿರಿ, ವಿಸಿಟ್ ಮಾಡ್ತಾ ಇರ್ರಿ. KA ವೆಬ್ಸೈಟನ್ನು ಆವಾಗವಾಗ ವಿಸಿಟ್ ಮಾಡಿ ನೀವೇನು ಮಾಡಿರಿ, ಇದು ನೋಡ್ಬೋದು KA ಪೇಜ್ನಲ್ಲಿ ಈ ಒಂದು 3 ಡಾಟ್ಗಳನ್ನು ನೀವು ಕ್ಲಿಕ್ ಮಾಡಿ ಅಂತಾರಲ್ಲ ಪ್ರವೇಶ ಅಂತ ಇದೆ. ಇಲ್ಲಿ ಹೋಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಘ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಸಾಕು. ನಿಮಗೆ ಇಲ್ಲಿ ಈಗಾಗಲೇ EMRSನ ಏನು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಿಮಗೆ ಏನು ಸಿಗುತ್ತಪ್ಪ ಅಂತಂದರೆ ಈ ಒಂದು ಮೊರಾರ್ಜಿ ಶಾಲೆಯ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ರಿಸಲ್ಟ್ ಬಂದಾಗ ಇಲ್ಲಿ ನಿಮಗೆ ಬರ್ತದೆ. ನಾನು ಅದರ ಬಗ್ಗೆ ರಿಸಲ್ಟ್ ಬಂದ ತಕ್ಷಣವೇ ನಿಮಗೆ ಮತ್ತೊಂದು ವಿಡಿಯೋವನ್ನು ಮಾಡಿ ಮಾಹಿತಿಯನ್ನು ನೀಡ್ತೇನೆ. ಅಂದರೆ ನಿಮಗೆ ಗಮನದಲ್ಲಿರಲಿ, ಶಾಲೆ ಪ್ರಾರಂಭವಾಗುವುದರ ಮುಂಚೆನೇ ಕೂಡ ಈ ಒಂದು ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಿಡ್ತಾರೆ ಅನ್ನುವಂಥ ಒಂದು ಸುದ್ದಿ ಇದೆ. ಸೊ ಆದ ಕಾರಣ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಾನು ರಿಸಲ್ಟ್ ಬಂದ ತಕ್ಷಣವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಸೊ ಈ ಒಂದು ವಿಡಿಯೋ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯಾರಿಗೆ ಈ ಒಂದು ಏನು ಹೆಚ್ಚಿನ ಮಾಹಿತಿಗಾಗಿ ಬೇರೆ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಒಳ್ಳೆಯದು. ಅರ್ಥ ಆಯ್ತಾ? ಹಾಗಿದ್ದರೆ ಈ ಒಂದು ವಿಡಿಯೋ ತಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತಾ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.